ಎಲ್ಲೆಡೆ ಭೀಮನ ಅಮಾವಾಸ್ಯೆಯ ಸಂಭ್ರಮ. ಕಣಜೇನಹಳ್ಳಿ ಕಾಳಿಕಾಂಬಾ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ. ದೇವಿಯ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಕರ್ನಾಟಕ ಗಡಿ ಗುರುತಿನ ಕಲ್ಲು ಸ್ಥಳಾಂತರ ಆರೋಪ. ಕರ್ನಾಟಕ ಗಡಿ ಆಂಧ್ರಕ್ಕೆ ಬಿಟ್ಟುಕೊಟ್ಟ ಆರೋಪ. ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ರೂಮ್ ಪಡೆದಿದ್ದ ಬ್ಯಾಂಕ್ ಮ್ಯಾನೇಜರ್ ಬೆಳಗಾಗುವಷ್ಟರಲ್ಲಿ ಶವವಾಗಿ ಪತ್ತೆ. ತನಿಖೆ ಚುರುಕುಗೊಳಿಸಿದ ಪೊಲೀಸರು. ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡ ಜಿಎಚ್ ನಾಗರಾಜ್ ಮನೆಗೆ ಭೇಟಿ. ಹಲವು ಗಂಟೆಗಳ ಕಾಲ ಚರ್ಚೆ. ಕಾಂಗ್ರೆಸ್ ಪಾಳಯದಲ್ಲಿ ಗರಿಗೆದರಿದ ರಾಜಕೀಯ ಬೆಳವಣಿಗೆ. ನಮಸ್ಕಾರ, ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಭೀಮನ ಅಮಾವಾಸ್ಯೆ ಅಂಗವಾಗಿ ಕಣಜೇನಹಳ್ಳಿ ಗ್ರಾಮದ ಶ್ರೀ ಕಾಳಿಕಾಂಬಾ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಅಕ್ಕ ತಂಗಿಯರ ದೇವಿಯರ ದರ್ಶನ ಪಡೆದು ಭಕ್ತಿಭಾವ ಮೆರೆದರು. ಭೀಮನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದ ಶ್ರೀ ಕಾಳಿಕಾಂಬಾ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಭಕ್ತರ ದಂಡೇ ಹರಿದು ಬಂದಿತ್ತು. ಬೆಳಗ್ಗೆಯಿಂದಲೇ ದೇವಿಯವರಿಗೆ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಪುಷ್ಪಾಲಂಕಾರವನ್ನು ನೆರವೇರಿಸಲಾಯಿತು. ರಾಜ್ಯದ ವಿವಿಧ ಜಿಲ್ಲೆಗಳಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಸಹ ಸಾವಿರಾರು ಭಕ್ತರು ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಅಕ್ಕ ತಂಗಿಯರೆಂದೇ ಪ್ರಸಿದ್ಧಿ ಪಡೆದಿರುವ ಶಕ್ತಿ ದೇವತೆಗಳ ದರ್ಶನಕ್ಕಾಗಿ ಭಕ್ತರು ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತಿದ್ದರು. ದೇವಿಯವರ ವಿಶೇಷ ನಾಟ್ಯ ಹಾಗೂ ಧಾರ್ಮಿಕ ಆಚರಣೆಗಳು ಭಕ್ತರನ್ನು ಆಕರ್ಷಿಸಿದವು. ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಶಿಲ್ಪಿಗಳಾದ ಸುಬ್ರಹ್ಮಣ್ಯ ಸ್ವಾಮಿಗಳು ಮತ್ತು ಕಾಳಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ಅಮಾವಾಸ್ಯೆ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಇನ್ನು ಈ ದೇವಾಲಯ ರಾಜ್ಯದಲ್ಲೇ ಹಣ ಮುಕ್ತ ಸೇವೆ ನೀಡುತ್ತಿರುವ ಏಕೈಕ ದೇವಾಲಯ ಎಂಬುದರ ಹೆಗ್ಗಳಿಕೆಗೂ ಪಾತ್ರವಾಗಿದೆ.
ಪೇಟೆ ಶ್ರೀ ಚಕ್ರೇಶ್ವರ ಶ್ರೀ ಕಾಳಿಕಾಂಬ ಚೌಡೇಶ್ವರಿ ಸನ್ನಿಧಿ ಕಣಜೇನಹಳ್ಳಿ. ಇಲ್ಲಿ ಭೀಮನಾಮಾವಾಸ್ಯೆ ಪ್ರಯುಕ್ತ ತಾಯಿಯ ಅಭಿಷೇಕ ಮಹಾಮಂಗಳಾರತಿ ಹೋಮ ಪುಣ್ಯಾಗಬೇಕು. ಇವಾಗ ತಡೆ ಹೊಡೆಯೋದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬಂದಿರೋ ಭಕ್ತರಿಗೆಲ್ಲ ಅವ್ರ ಕಷ್ಟಾನುಸಾರ ಅವರು ಮಾಟ ಮಂತ್ರ ಎಲ್ಲ ನಡೆದಿತ್ತು. ಅವ್ರಿಗೆಲ್ಲ ತಾಯಿಯ ಅನುಗ್ರಹದಿಂದ ಅವರೆಲ್ಲ ಗುಣ ಆಗ್ತಾ ಇದ್ದಾವೆ. ಭಕ್ತಾದಿಗಳು ಬಂದು ಸಹಾಯಕ್ಕೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಕ್ತರ ಸೇವೆಯಿಂದಲೇ ಇಲ್ಲ ತಾಯಿಗಳು ಅಭಿವೃದ್ಧಿ ಆಗ್ತಾ ಇದ್ದಾರೆ. ಅವ್ರಿಗೂ ಕಷ್ಟಗಳ ಕಾರಣಗಳೆಲ್ಲ ನಿವಾರಣೆ ಮಾಡ್ತಾ ಇದ್ದಾರೆ. ಬಂದವರಿಗೆಲ್ಲ ಒಳ್ಳೆಯದಾಗ್ತದೆ. ಸೊ ಇಲ್ಲಿ ಬಂದಂಥವ್ರು ಎಲ್ಲ ಏನೇನು ಸಮಸ್ಯೆಗಳು ಒತ್ತು ಬರ್ತಾ ಇದ್ದಾರೆ? ನೀವು ಯಾವ ರೀತಿ ಚಾರ್ಜ್ ಮಾಡ್ತಾ ಇದ್ದಾರೆ? ಏನಾದ್ರು ಚಾರ್ಜ್ ಮಾಡ್ತಿದ್ದೀರಿ? ಇಲ್ಲಿ ನಾವು ಚಾರ್ಜ್ ಅನ್ನೋದೇನಿಲ್ಲ, ಫ್ರೀಯಾಗಿ ತಡೆ ಹೊಡೆಯೋದು. ಅವ್ರು ಇಷ್ಟಾನುಸಾರ ಅವ್ರು ಏನಾದರೂ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಈಗ ಮಾಟ ಮಂತ್ರ ಮಾಡಿರ್ತಾರೆ, ಕಷ್ಟದಲ್ಲಿ ಏನೋ ತೊಂದರೆ ಆಗೋದು ತಡೆ ಬಡಿಸ್ಕೊಂಡು ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಸೊ ಎಷ್ಟು ಪವಾಡ ಇದೆ ಈ ದೇವಸ್ಥಾನ? ತಾಯಿ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ತಾಯಿ ನಡ್ಸ್ಕೊಂಡು ಬರ್ತಾವಳೆ. ನಾವು ತಾಯಿಯ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಾಯಿ ಹೆಂಗೆ ದಾರಿ ಕೊಡ್ತಾರೆ ಹಂಗೆ ನಾವು ಭಕ್ತರಿಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇಲ್ಲಿಂದ ಬರ್ತಾ ಇದ್ದಾರೆ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಗಳು ಸೇರಿರುವ ಬೇರೆ ಕಡೆ ಡಿಸ್ಟಿಕ್ಗಳಿಂದ ದೂರಬರ, ಚಿತ್ರದುರ್ಗ, ಹಾಸನ ಅಂತ, ಮೈಸೂರು ಅಂತ, ಈ ಕಡೆ ಆಂಧ್ರ, ಹಿಂದೂಪುರ, ಬಾಗೇಪಲ್ಲಿ, ಕೋರೇಟ್ ಈ ಕಡೆ ಎಲ್ಲ ಚಿಂತಾಮಣಿ ಅಂತ. ಇನ್ನು ಇಲ್ಲಿನ ವಿಶೇಷವೆಂದರೆ ಭಕ್ತರಿಗೆ ₹1 ಹಣ ಪಡೆಯದೆ ಉಚಿತವಾಗಿ ಸೇವೆ ನೀಡಲಾಗುತ್ತಿದೆ. ವಿವಿಧ ಸಮಸ್ಯೆಗಳ ನಿವಾರಣೆಗಾಗಿ ದೂರದ ಊರುಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ದೈವಿಕ ನಂಬಿಕೆಯೊಂದಿಗೆ ಕೆಲವರು ಮಾನಸಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಹಾಗೂ ಮಾಟ ಮಂತ್ರಗಳಂತಹ ಸಮಸ್ಯೆಗಳ ನಿವಾರಣೆಗಾಗಿ ದೇವಿಯ ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸಿ ತಡೆ ಹೊಡೆಸಿಕೊಳ್ಳುತ್ತಾರೆ. ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವಿಯ ಆಶೀರ್ವಾದ ಪಡೆದು ವಿಶೇಷ ಸೇವೆಗಳಲ್ಲಿ ಪಾಲ್ಗೊಂಡು ಭಕ್ತಿ ಭಾವ ಮೆರೆಯುತ್ತಾರೆ. ಇಲ್ಲೇನು ವಿಶೇಷ? ಇಲ್ಲಿ ಅಮಾವಾಸ್ಯೆ ಬಂತಂದ್ರೆ ತಡೆ ಹೊಡೆಯೋದು, ಎಮ್ಮಗೆ ಅಭಿಷೇಕ ಪೂಜೆದು ವಿಶೇಷನೇ ಎಮ್ಮಂದು. ಇಲ್ಲಿ ಬಂದು ಈ ಜಾಗ ಅಮಾವಾಸ್ಯೆ ದಿವಸ ಬಂದ ಈ ಪುಣ್ಯಕ್ಷೇತ್ರ ತುಂಬ್ಕೊಂಡೋದ್ರೇ ಅದೇ ವಿಶೇಷ ನಮಗೆ. ಕೆಟ್ಟ ದೃಷ್ಟಿ ಮಾಟ ಮಂತ್ರ ಮಾಡಿಸಿರೋದು, ಈ ಗ್ರಹಗಳದ್ದು ಅಂಥದ್ದೆಲ್ಲ ದೋಷ ಎಲ್ಲ ಪರಿಹಾರ ಆಗೈತೆ. ತುಂಬ ಜನಕ್ಕೆ ಪರಿಹಾರ ಆಗೈತೆ, ನಮಗೂ ಆಗೈತೆ. ನಮಗೂ ಇಲ್ಲಿ ಬಂದಮೇಲೆ ನಮಗೂ ಎಲ್ಲ ಪರಿಹಾರ ಆಗೈತೆ. ಇಲ್ಲಿ ಬಂದಮೇಲೆ ನಾವು ಚೆನ್ನಾಗಿದ್ದೀವಿ. ನಮ್ಮ ಮಕ್ಕಳೆಲ್ಲ ಅಮಾವಾಸ್ಯೆ ಬಂತು ಅಂದರೆ 2 ಮಕ್ಕಳು ಗಂಡು ಮಕ್ಕಳು ನಮಗೆ, ಅಭಿಲಾಷ್ ಶ್ರವಂತು ಅಂತ, ಬಂದಿಲ್ಲೇ ಅಮ್ಮನ ಸೇವೆ ಮಾಡ್ತಾರೆ. ಬೆಳಗ್ಗೆ ಬಂದರು ಅಂದರೆ ಇಲ್ಲ ಅಮ್ಮನ ಮುಗಿಸೋವರೆಗೂ ಹೋಗಲ್ಲ. ಅವ್ರು ನಮ್ಮ ಮಗಳು, ಅವರು 10 ವರ್ಷದಿಂದ ಬರ್ತಾ ಇದ್ದಾರೆ. ಅವ್ರಿಗೂ ಅಷ್ಟೇ ಇಲ್ಲಿ ಬಂದಮೇಲೆ ಅನುಕೂಲ ಆಗೈತೆ. ಸೊ ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ? ಬೆಂಗಳೂರಿಂದ ಬರ್ತಾರೆ. ಬೆಂಗಳೂರು, ಉತ್ತರ ಕರ್ನಾಟಕ, ಈ ಕಡೆ ತುಮಕೂರು, ಹಿಂದೂಪುರದಿಂದ ಬರ್ತಾರೆ. ಔಟ್ ಸೈಡಿಂದ ತುಂಬ ಜನ ಬರ್ತಾರೆ. ಇಲ್ಲಿ ದುಡ್ಡು ಗಿಡಿ ಅಂತ ತೊಗೊಳ್ತಾರೆ? ಫ್ರೀಯಾಗಿ ಮಾಡ್ತಾರೆ? ಫ್ರೀಯಾಗಿ ನೋಡ್ತಾರೆ. ಅವರು ಪ್ರೀತಿಯಿಂದ ಏನು ಕೊಟ್ಟರು ಅದು ದೇವಸ್ಥಾನಕ್ಕೆ ಇದು ಮಾಡಿ ಅಂತಾರೆ ಹೊರತು ಅವ್ರ ಸ್ವಂತಕ್ಕೆ ಏನು ತಗೊಳ್ಳಲ್ಲ. ಬಟ್ ಇಲ್ಲಿ ಬಂದರೆ ನಿವಾರಣೆ ಆಗುತ್ತೆ? ಖಂಡಿತ ಆಗುತ್ತೆ. ನಮಗೆಲ್ಲ ಪರಿಹಾರ ಆಗೈತೆ. ಇಲ್ಲಿ ಬಂದವ್ರಿಗೆ ಮಾತ್ರ ತುಂಬ ಇದಾಗೈತೆ, ಅನುಕೂಲ ಆಗೈತೆ. ಕಾಳಿ ಭದ್ರಕಾಳಮ್ಮ ಆಗಿರ್ಬೋದು, ದೇವಸ್ಥಾನ ಅನುಕೂಲ ಮಾಡಿರೋದು. ನಮ್ಗೆ ಅಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿಸ್ಕೊಟ್ಟಿದ್ದೆ ಇವರು, ಮಾರಮ್ಮನ ದೇವಸ್ಥಾನ ಅಂತ. ಆಮೇಲೆ ತುಂಬ ಅನುಕೂಲ ಆಗಿದೆ. ಆಮೇಲೆ ನಮ್ಗೆ ತುಂಬ ಪ್ರಾಬ್ಲಮ್ಸ್ ಇತ್ತು, ಆ ಪ್ರಾಬ್ಲಮ್ಸು ಸಾಲ್ವ್ ಆಗಿದೆ. ನಾವು ತೊಂದರೆಗಳೆಲ್ಲ ಪರಿಹಾರ ಆಗಿದೆ. ಆಮೇಲೆ ಇಲ್ಲಿ ತಡೆ ಹೊಡಿತಾರೆ, ತಡೆ ಸಮೇತನೂ ₹1 ತೊಗೊಳಲ್ಲ, ಫ್ರೀಯಾಗಿ ಮಾಡ್ತಾರೆ. ಆಮೇಲೆ ಏನು ಬೇಕಾದರೂ ಪರಿಹಾರ ಅದೆಲ್ಲ ಫ್ರೀಯಾಗೇ ಮಾಡಿಕೊಡ್ತಾರೆ. ₹1 ದುಡ್ಡು ತೊಗೊಳಲ್ಲ, ಏನು ಮಾಡಲ್ಲ. ನಮ್ಗೇನು ಪರಿಹಾರ ಬೇಕೋ ಅದನ್ನೆಲ್ಲ ಮಾಡಿಕೊಡ್ತಾರೆ. ಕಷ್ಟ ಅಂದವ್ರಿಗೆ ಇಲ್ಲಿ ಸಹಾಯ ಆಗುತ್ತೆ. ಬಂದು ಕಷ್ಟ ಅಂದವ್ರಿಗೆ ದೇವಿ ಕಾಯ್ತಾಳೆ ಅಂತೀರ? ಖಂಡಿತವಾಗ್ಲೂ ಕಾಯ್ತಾಳೆ, ದೇವಿನೂ ಕಾಯ್ತಾಳೆ. ಸ್ವಾಮಿಗಳು ಇದ್ದಾರೆ, ಅವರು ಒಳ್ಳೆ ಸಹಾಯ ಮಾಡ್ತಾರೆ ಜನರಿಗೆ ಅಂತ. ಇಲ್ಲಿ ಏನೇನು ಕಾಯಿಲೆಗಳಿಂದ ಬರ್ತಾರೆ ಇಲ್ಲಿಗೆ? ಇಲ್ಲಿ ಪ್ರತಿಯೊಂದು ಕಾಯಿಲೆನೂ ನೋಡಿದ್ದೀನಿ. ಒಂದು ಗಾಳಿ ಆಗಲಿ, ಒಂದು ಮನೆ ಸಮಸ್ಯೆ ಆಗಲಿ, ಶತ್ರುಕಾಟ ಆಗಲಿ, ಏನೇ ಒಂದು ಇದ್ರೂ ಪರಿಹಾರ ಮಾಡಿಕೊಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ನಾವು 10 ವರ್ಷದಿಂದ ಬರ್ತಾ ಇದ್ದೀರಿ. ನಾವು ನೋಡ್ತಾ ಇದ್ದೀವಿ 10 ವರ್ಷದಿಂದ ನಾವು ಪ್ರತಿ ಅಮಾವಾಸ್ಯೆಗೂ ಬರ್ತಾ ಇದ್ದೀರಿ. ಪ್ರತಿ ಅಮಾವಾಸ್ಯೆಗೂ ನಾವು ಇದು ಮಾಡ್ತಾ ಇದ್ದೀರಿ. ನಮ್ಗೆ ತುಂಬ ಅನುಕೂಲ ಆಗಿದೆ.
ಆ ದೇವಿನ ನಂಬ್ಕೊಂಡು ಬಂದು. ಸೊ ಇಲ್ಲಿ ಬರ್ತಾ ಬರ್ತಾ ಜನಸಂಖ್ಯೆ ಜಾಸ್ತಿ ಆಗ್ತಿದ್ರೆ ಕಮ್ಮಿ ಜಾಸ್ತಿ ಆಗ್ತಾ ಇದೆ. ನಾವು ಬರ್ತಾ ನಾವು ಬಂದಾಗ ಸ್ವಲ್ಪ ಕಡಿಮೆನೇ ಇತ್ತು. ಇವಾಗ ನೋಡಿದ್ರೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಶಿರಾಯಿಂದ ಬರ್ತಾ ಇದ್ದಾರೆ. ಶಿರಾಯಿಂದ ಟೆಂಪೋಗಳು, ಗಾಡಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆ ಭೀಮನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಕಣಜನಹಳ್ಳಿಯ ಕಾಳಿಕಾಂಬ ಹಾಗೂ ಚೌಡೇಶ್ವರಿ ದೇವಿಯ ಸನ್ನಿಧಿ ಭಕ್ತ ಸಾಗರದಿಂದ ತುಂಬಿ ತುಳುಕುತ್ತಿತ್ತು. ವಿಶೇಷ ಪೂಜೆ, ಧಾರ್ಮಿಕ ಆಚರಣೆ ಹಾಗೂ ಭಕ್ತರ ನಂಬಿಕೆಯೊಂದಿಗೆ ಅಮಾವಾಸ್ಯೆ ಪೂಜೆ ಅದ್ದೂರಿಯಾಗಿ ನೆರವೇರಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀನಿವಾಸಪುರ ತಾಲೂಕಿನ ಮರಸನಪಳ್ಳಿಯಿಂದ ಬೂಶಿಪಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಇದ್ದ ಕರ್ನಾಟಕದ ಗಡಿ ಗುರುತಿನ ಕಲ್ಲನ್ನು ಕಿತ್ತು ನೈಜ ಗಡಿ ಸ್ಥಳದಿಂದ ಸುಮಾರು ಅರ್ಧ ಕಿಲೋಮೀಟರ್ ಒಳಭಾಗದಲ್ಲಿ ಹೊಸದಾಗಿ ನೆಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಮರಸನಪಲ್ಲಿಯಿಂದ ಬೂಶಿಪಲ್ಲಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಇದ್ದ ಕರ್ನಾಟಕದ ಗಡಿ ಗುರುತಿನ ಕಲ್ಲನ್ನು ಕಿತ್ತು ನೈಜ ಗಡಿ ಸ್ಥಳದಿಂದ ಸುಮಾರು ಅರ್ಧ ಕಿಲೋಮೀಟರ್ ಒಳಭಾಗದಲ್ಲಿ ಹೊಸದಾಗಿ ನೆಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದರಿಂದ ಕರ್ನಾಟಕದ ಭೂಭಾಗವನ್ನು ಆಂಧ್ರ ಪ್ರದೇಶದ ಕಡೆಗೆ ಬಿಟ್ಟುಕೊಡುವ ರೀತಿಯಲ್ಲಿ ಗಡಿ ಗುರುತು ಬದಲಾಯಿಸಲಾಗಿದೆಯೇ ಎಂಬ ಅನುಮಾನ ಗ್ರಾಮಸ್ಥರಲ್ಲಿ ಮೂಡಿದೆ. ಗ್ರಾಮದ ಮುಖಂಡ ಶಿವರಾಮ್ ಮಾತನಾಡಿ, ರಸ್ತೆ ಕಾಮಗಾರಿಯ ಉದ್ದ, ಗಡಿ ಗುರುತು ಹಾಗೂ ಕಾಮಗಾರಿ ನಡೆದ ಸ್ಥಳದ ಬಗ್ಗೆ ಅಧಿಕಾರಿಗಳು ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಜಿಪಿಎಸ್ ಸೇರಿದಂತೆ ವಿವಿಧ ರೀತಿಯಲ್ಲಿ ಪರಿಶೀಲಿಸಿದಾಗ ಈಗ ನೆಡಲಾಗಿರುವ ಗಡಿ ಕಲ್ಲು ಮತ್ತು ನೈಜ ಗಡಿ ಸ್ಥಳದ ನಡುವೆ ವ್ಯತ್ಯಾಸ ಕಂಡು ಬಂದಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಶಿವರಾಮ್ ಅಂತ. ಮರಸನಪಲ್ಲಿ ಗ್ರಾಮಸ್ಥರು, ಶ್ರೀನಿವಾಸಪುರ ತಾಲೂಕು ಬೈರ್ಗನಪಲ್ಲಿ ಪಂಚಾಯಿತಿ ಮರಸನಪಲ್ಲಿ. ಇದು ಆಂಧ್ರ ಗಡಿ ಭಾಗ ಆಗಿದೆ. ಇಲ್ಲೇನಾಗಿದೆ, ಕಳೆದ ಒಂದು 2 ತಿಂಗಳ ಹಿಂದೆ ಒಂದು PMGY ರಸ್ತೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಎಲ್ಲ ಮಾಡಿ ಸುದ್ದಿ ಎಲ್ಲ ಮಾಡಿದ್ದಕ್ಕೆ ಬಂದೇನೋ ಮಾಡಿದ್ದಾರೆ. ಇನ್ನೊಂದಷ್ಟು ಉದ್ದ ಮಾಡಿದ್ದಾರೆ. ಎಷ್ಟು ಉದ್ದ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಯಾವುದೇ ರೀತಿ ಇಲ್ಲಿ ಯಾರಿಗೂ ಮಾಹಿತಿ ಇಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡಿದ್ದಾರೆ. ಓಕೆ, ಅದು ಮಾಡೋದಕ್ಕಿಂತ ಮುಖ್ಯವಾಗಿ ನಮಗೆ ಇದು ಆ್ಯಕ್ಚುಲಿ ದೇಶದ್ರೋಹದ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಅಧಿಕಾರಿಗಳು ಇಲ್ಲ ಇವರೇನು ರಾಜ್ಯಗಳು ಮಾರ್ಕೊತಾ ಇದ್ದಾರೋ ಇಲ್ಲ ಇದೇನು ಇದು ಅಕ್ರಮವಾಗಿ ಜೀವನ ಮಾಡೋಕ್ಕೆ ಬಂದಿದ್ರೆ ಗೊತ್ತಿಲ್ಲ. ಸಮಸ್ಯೆ ಏನಾಗಿದೆ ಅಂದರೆ, ಇದು ನಮಗೆ ಆಂಧ್ರ ಗಡಿ, ನಮ್ಮ ಹಳ್ಳಿ ಅವರ ಎಸ್ಟಿಮೇಟ್ ಪ್ರಕಾರ ಈ ರಸ್ತೆಗೆ ಅವರು ರಸ್ತೆ ಕೆಲಸ ಮಾಡಿದ್ದಾರೆ. ಇದು ಆಂಧ್ರ ಗಡಿ, ನಾವು ನಿಂತಿರೋದು ಆಂಧ್ರ ಗಡಿಯಲ್ಲಿ ನಿಂತಿದ್ದೀವಿ. ಆಂಧ್ರ ಗಡಿ ಅಂತೇಳಿ ಅವರು ಕೆಲಸ ಒಂದು ಅರ್ಧ ಜಾಗಕ್ಕೆ ನಿಲ್ಲಿಸಿದ್ದಾರೆ. ಇಲ್ಲಿವರೆಗೂ ಬರಬೇಕಾಗಿತ್ತು ಕಾಮಗಾರಿ. ಅವರಿಲ್ಲ ನಮಗೆ 1.6 ಕಿಲೋಮೀಟ್ರ್ ಅಷ್ಟೇ ಇರೋದು ಅಂಥೇಳಿ ಅಲ್ಲಿ ನಿಲ್ಲಿಸಿದ್ದಾರೆ. ಅಲ್ಲಿಗೆ 1.6 ಕಿಲೋಮೀಟ್ರ್ ಬರುತ್ತಿಲ್ಲ, ನಮಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಅವ್ರು ಯಾರು ತೋರಿಸ್ಬೇಕು, ಏನೋ ಹೇಳಬೇಕು, ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಈ ಗಡಿ ಏನು ಆಂಧ್ರ ಗಡಿ ಒಂದು ಮೈಲಿಗಲ್ಲಿ ಏನು ಹಾಕಿದ್ದಾರೆ, ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆ ಕಡೆ ಹಾಕ್ಬಿಟ್ಟಿದ್ದಾರೆ. ಈಗ ಅಂದರೆ ಈ 3/4 ಕಿಲೋಮೀಟ್ರ್ ಆಂಧ್ರಕ್ಕೆ ಸೇರುತ್ತೋ ಕರ್ನಾಟಕ ಸೇರುತ್ತೋ ಇಲ್ಲಿನ ಜನ ಏನಾಗಬೇಕು ಅಂತ ಒಂದು ನಮ್ಮ ಕಂದಾಯ ಇಲಾಖೆಯಲ್ಲಿ ಅವರೆಲ್ಲ ಉತ್ತರ ಕೊಡಬೇಕಾಗತ್ತೆ. ಇವರೇನು ಎಜುಕೇಷನ್ ಮಾಡಿ ಇವರೆಲ್ಲ ಈ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲ ಸುಮ್ಮನೆ ಏನೋ ದುಡ್ಡು ಕೊಟ್ಬಿಟ್ಟು ಬಂದು ಕೆಲಸಕ್ಕೆ ಸೇರ್ಕೊಂಡ್ಬಂದು ಈ ಥರ ನಮ್ಮ ಜನರಿಗೆಲ್ಲ ವಂಚನೆ ಮಾಡ್ತಾ ಇದ್ದಾರೋ ಗೊತ್ತಾಗಲಿಲ್ಲ. ಅಲ್ಲ, ಈ ಬಾರ್ಡ್ರ್ ಇರೋದು ಇಲ್ಲಿ 3/4 ಕಿಲೋಮೀಟ್ರ್ ಆ ಕಡೆ ನಾಟಕ್ಕೆ ಅದನ್ನು ನಾಟಿ ಮಾಡೋಕ್ಕೆ ಯಾರು ಅವ್ರಿಗೆ ಅಧಿಕಾರ ಕೊಟ್ಟರು? ಇದು ಭಾಳ ಗಂಭೀರವಾದಂಥ ವಿಷಯ. ಹೇಳೋರು ಕೇಳೋರು ಯಾರು ಇಲ್ಲ ಅಂತನ. ಅಲ್ಲಿಗಿದು ತಹಸೀಲ್ದಾರು ಇದ್ರ ಬಗ್ಗೆ ಗಮನ ತಗೊಳ್ತಾ ಇಲ್ಲ. ಪಂಚಾಯತಿ ಅಧಿಕಾರಿಗಳು PDOಗೂ ಇದ್ರ ಬಗ್ಗೆ ವಿಷಯ ಗೊತ್ತಿಲ್ಲ. ಅವ್ರು ಇಷ್ಟ ಬಂದಂಗೆ ಕೆಲಸ ಮಾಡ್ಕೊಳ್ಳೋದು, ಅವ್ರು ಇಷ್ಟ ಬಂದಂಗೆ ಕಲ್ಲುಗಳು ನಾಟ್ಕೊಳ್ಳೋದು, ಅವ್ರು ಇಷ್ಟ ಬಂದಂಗೆ ಹೋಗೋದು. ಈಗ ಇದಿಷ್ಟು 3/4 ಕಿಲೋಮೀಟ್ರ್ ಆಂಧ್ರಕ್ಕೆ ಸೇರುತ್ತಾ ಕರ್ನಾಟಕಕ್ಕೆ ಸೇರುತ್ತಾ? ಇದನ್ನು ಅವರ ಅಧಿಕಾರಿಗಳು ನಮಗೆ ಉತ್ತರ ಕೊಡಬೇಕು. ಆಮೇಲೆ ಇದು ಕಾನೂನುಬದ್ಧವ. ನಾವು ಇವಾಗ ಏನು ಪೊಲೀಸ್ ಅಧಿಕಾರಿ ಕಂಪ್ಲೇಂಟ್ ಕೊಡ್ತೀವಿ. ಇದು ಹೆಚ್ಚು ಕಮ್ಮಿ ಒಂದು 3/4 ಕಿಲೋಮೀಟ್ರ್ ಕದ್ದಂಗೆ ಲೆಕ್ಕ. ಗಡಿ ಕಲ್ಲನ್ನು ಯಾರು ಕಿತ್ತು, ಯಾರ ಅನುಮತಿಯೊಂದಿಗೆ ಸ್ಥಳಾಂತರಿಸಿದ್ದಾರೆ, ಯಾವ ಅಧಿಕೃತ ದಾಖಲೆಗಳ ಆಧಾರದ ಮೇಲೆ ಗಡಿ ಗುರುತಿಸಲಾಗಿದೆ ಎಂಬುದನ್ನು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ, ತಾಲೂಕು ಆಡಳಿತ, ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಇಂಜಿನಿಯರಿಂಗ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಅಧಿಕೃತ ದಾಖಲೆಗಳು ಮತ್ತು ಭೂಮಾಪನದ ಆಧಾರದ ಮೇಲೆ ನೈಜ ಗಡಿಯನ್ನು ಸ್ಪಷ್ಟಪಡಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ఆంధ్ర గడి రాయి యాటికి మార్చిండారో అనేసి మేము అడుగుతా ఉన్నాము. ఫస్ట్ నింది రాయి ఇదే జాగలో రాయి ఉంది. ఇప్పుడు అర్ధ కిలోమీటర్ పైన వేసినారు. అర్ధ కిలోమీటర్ పైన వేసినారా? మీది ఇదేనా జాగా? ఏం నీ పేరు? నారాయణప్ప. వేసేతాడు మేము చూడలే కదా. ఊరాలు తెలియకుండా రోడ్ ఏమో వీటికి మేము వచ్చిందిలే కదా. వాళ్ళు పని చేసుకుంటాం, మాకేం పని. వాళ్ళు వేసిన తర్వాత ఎవరైనా అధికారులు కంప్లైంట్ ఇచ్చినారు? లేదు లేదు లేదు, మేము ఎవరికి కంప్లైంట్.
ಗಡಿ ಕಲ್ಲನ್ನು ನಿಯಮ ಬಾಹಿರವಾಗಿ ಸ್ಥಳಾಂತರಿಸಿರುವುದು ಸಾಬೀತಾದರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತು ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಗಡಿ ಪ್ರದೇಶಕ್ಕೆ ಸಂಬಂಧಿಸಿದ ಈ ಆರೋಪ ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಅಧಿಕೃತ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಇದೇ ಮೊದಲ ಬಾರಿಗೆ ಬಿಕೆ ಹರಿಪ್ರಸಾದ್ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಜಿಎಚ್ ನಾಗರಾಜ್ ಅವರ ನಿವಾಸಕ್ಕೆ ತೆರಳಿ ಆರೋಗ್ಯ ವಿಚಾರಿಸಿದ ಹರಿಪ್ರಸಾದ್ ಬಳಿಕ ರಾಜ್ಯದ ಬರ ನೆರೆ ಪರಿಸ್ಥಿತಿ, ಕರ್ನಾಟಕ ಬಂದ್, ಕಾವೇರಿ ವಿಚಾರ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಕುರಿತು ಹಲವು ಮಹತ್ವದ ಹೇಳಿಕೆಗಳನ್ನು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಕಾಂಗ್ರೆಸ್ ಮುಖಂಡ ಜಿಎಚ್ ನಾಗರಾಜ್ ಅವರ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿ ನೀಡಿದರು. ನಾಗರಾಜ್ ಅವರ ಆರೋಗ್ಯ ವಿಚಾರಿಸಿ ಕೆಲಕಾಲ ಮಾತುಕತೆ ನಡೆಸಿದರು. ಜಿಎಚ್ ನಾಗರಾಜ್ ಅವರು ದಿವಂಗತ ಮಾಜಿ ಕೇಂದ್ರ ಸಚಿವ ಆರ್.ಎಲ್. ಜಾಲಪ್ಪ ಅವರ ಅಳಿಯರಾಗಿದ್ದು, ತಮ್ಮ 40 ವರ್ಷಗಳ ಸ್ನೇಹಿತ ಹಾಗೂ ಸಂಬಂಧಿಯೂ ಹೌದು. ಹೀಗಾಗಿ ಇದು ಸಂಪೂರ್ಣ ವೈಯಕ್ತಿಕ ಭೇಟಿಯೇ ಹೊರತು ಯಾವುದೇ ರೀತಿಯ ರಾಜಕೀಯ ಉದ್ದೇಶವಿಲ್ಲ ಎಂದು ಹರಿಪ್ರಸಾದ್ ಸ್ಪಷ್ಟಪಡಿಸಿದರು. ಇದೇ ವೇಳೆ ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದ ಕುರಿತು ಮಾತನಾಡಿದ ಬಿಕೆ ಹರಿಪ್ರಸಾದ್, ರಾಜ್ಯದಲ್ಲಿ ಒಂದೆಡೆ ಬರ ಪರಿಸ್ಥಿತಿ ಇದ್ದರೆ ಮತ್ತೊಂದೆಡೆ ಪ್ರವಾಹದ ಸಮಸ್ಯೆಯೂ ಇದೆ ಎಂದರು. ಅಧಿವೇಶನದಲ್ಲಿ ಬರ ಹಾಗೂ ನೆರೆ ಕುರಿತು ಚರ್ಚೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಕೇಂದ್ರ ಸರ್ಕಾರದಿಂದ ನೆರವು ಕೇಳಿದ್ದರೂ ನಿರೀಕ್ಷಿತ ಸಹಾಯ ಸಿಕ್ಕಿಲ್ಲ. ಸಂಸದರ ತಂಡದ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ತಿಳಿಸಿದರು. ಜಿಎಚ್ ನಾಗರಾಜ್ ಅವರು ನಮ್ಮ ಹಳೆ ಸ್ನೇಹಿತರು, ಜಾಲಪ್ಪನವ್ರ ಕಾಲದಿಂದ ಪರಿಚಯ, ಸುಮಾರು 40-50 ವರ್ಷದಿಂದ. ಅವರ ಆರೋಗ್ಯನ ವಿಚಾರಿಸಕ್ಕೆ ಬಂದೆ ಅಷ್ಟೇ, ಖಾಸಗಿ ಭೇಟಿ ಅಷ್ಟೇ, ಬೇರೆ ರಾಜಕೀಯದ ಸಂಬಂಧ ಇಲ್ಲ. ಹೀಗಾಗಿದೆ ಸರ್, ಆರೋಗ್ಯ ಇಲ್ಲ? ಅವ್ರು ಚೆನ್ನಾಗಿದೆ, ಅವರು ಆರೋಗ್ಯವಾಗಿ ಇರ್ತಾರೆ. ಅವ್ರ ಜೊತೆ ಸ್ವಲ್ಪ ರಾಜಕೀಯ ಕಾಣಿಸ್ಕೊಳ್ತಲ್ಲ, ಏನು ಹೇಳ್ತೀರಿ ಸರ್? ಏನಿಲ್ಲ, ಆ್ಯಕ್ಟಿವ್ ಆಗಿ ಇದ್ದಾರೆ, ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೇ, ಒಳಗಡೆ ಆ್ಯಕ್ಟಿವ್ ಆಗಿ ಇರ್ತಾರೆ. ಸರಿ, ನಾಳೆಯಿಂದ ಅಧಿವೇಶನ ಆರಂಭ ಆಗ್ತದೆ. ಅಧಿವೇಶನ ಯಾವ ಥರ ನಡೀಬೇಕು? ಅಧಿವೇಶನದಲ್ಲಿ ಭಾಳ ಗಂಭೀರವಾದ ಪರಿಸ್ಥಿತಿ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ತಾಲೂಕುಗಳಲ್ಲಿ ಬರ ಆವರಿಸ್ಕೊಂಡಿದೆ. ಕೆಲವು ಕಡೆ ಅತಿವೃಷ್ಟಿ ಇದೆ, ಕೆಲವು ಕಡೆ ಅನಾವೃಷ್ಟಿ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತು ಕೇಂದ್ರದಿಂದಲೂ ಸಹ ನಮಗೆ ಏನು ಹಣ ಬರಬೇಕಾಗಿದೆ ನಮ್ಮ ಪರಿಹಾರಕ್ಕೆಲ್ಲ, ಅದಕ್ಕೋಸ್ಕರ ಪಾರ್ಲಿಮೆಂಟ್ ಸದಸ್ಯರನ್ನೆಲ್ಲ ಹೋಗಿ ಸೇರಿ, ಸರ್ವಪಕ್ಷ ಸದಸ್ಯರು ಎಲ್ಲ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಪರಿಹಾರವನ್ನು ಸಹ ನಾವು ಕೇಳಬೇಕಾಗತ್ತೆ. ಏನು ಕೊಟ್ಟೇ ಇಲ್ಲ, ಇನ್ನು ಯಾರೂ ಸಹ ಮಂತ್ರಿಗಳು ಸಿಕ್ಕಿಲ್ಲ. ಅವ್ರ ಪಾರ್ಲಿಮೆಂಟ್ ನಡೀತಾ ಇದೆ ಅಂಥೇಳಿ ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರನ್ನ ಹೋಗಿ ಭೇಟಿ ಮಾಡಿ ಪ್ರಯತ್ನ ಮಾಡ್ತೀವಿ. ಇನ್ನು ನಾಳೆ ಕರೆ ನೀಡಿರುವ ಕರ್ನಾಟಕ ಬಂದ್ ಕುರಿತು ಪ್ರತಿಕ್ರಿಯಿಸಿದ ಹರಿಪ್ರಸಾದ್, ಇದು ರಾಜಕೀಯವಾಗಿ ನೀಡಿರುವ ರಾಜ್ಯ ಬಂದ್ ಕರೆ ಎಂದು ಹೇಳಿದರು. ಬಂದ್ನಿಂದ ಪ್ರಯೋಜನವಾಗುತ್ತದೆಯೇ ಅಥವಾ ಅಪ್ರಯೋಜನವಾಗುತ್ತದೆಯೇ ಎಂಬುದನ್ನ ಈಗಲೇ ಹೇಳಲು ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗಳು ಸಹಜ ಎಂದರು. ಕಾವೇರಿ ವಿಚಾರದಲ್ಲೂ ಈಗಾಗಲೇ ಸರ್ವಪಕ್ಷ ಸಭೆ ನಡೆದಿದ್ದು, ಕೇಂದ್ರ ಸರ್ಕಾರದ ಮುಂದೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಕಾವೇರಿ ವಿಚಾರದಲ್ಲಿ ಅವರು ಕರ್ನಾಟಕ ಬಂದ್ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಏನು ತೀರ್ಮಾನ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಎಲ್ಲ ಸರ್ವಪಕ್ಷ ಸಭೆಯೂ ಆಯಿತು. ಕೇಂದ್ರ ಸರ್ಕಾರದಲ್ಲಿ ಅಥವಾ ಮೇಲ್ಮನವಿ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನೋಡಬೇಕು. ಬಟ್ ಈಗ ಬಂದು ಪ್ರತಿಭಟನೆ ಮಾಡೋದ್ರಿಂದ ಪ್ರಯೋಜನ ಆಗುತ್ತೆ ಸರ್? ಅದು ರಾಜಕೀಯವಾಗಿ ಮಾಡ್ತಾರೆ, ಅದು ನಾವು ಪ್ರಯೋಜನ ಅಪ್ರಯೋಜನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಾಜಕೀಯವಾಗಿ ಅವರವರ ಅನಿಸಿಕೆಗಳು ಪ್ರಜಾಪ್ರಭುತ್ವದಲ್ಲಿ ಮಾಡ್ತಾರೆ, ಅದನ್ನ ಮುಂದೆ ನೋಡೋಣ ಏನಾಗುತ್ತೆ. ಇನ್ನು ಸಚಿವ ಸಂಪುಟ ಪುನರ್ರಚನೆ ಹಾಗೂ ಖಾತೆ ಹಂಚಿಕೆ ವಿಳಂಬದ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಹರಿಪ್ರಸಾದ್, ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪಕ್ಷದಲ್ಲಿ ಸಾಕಷ್ಟು ಹಿರಿಯ ಶಾಸಕರಿದ್ದು ಎಲ್ಲರಿಗೂ ಸಚಿವ ಸ್ಥಾನ ನೀಡಲು ಸಾಧ್ಯವಿಲ್ಲ. ಅಸಮಾಧಾನಗೊಂಡಿರುವ ನಾಯಕರೊಂದಿಗೆ ಅಧಿಕಾರ ಹಂಚಿಕೆ ಕುರಿತು ಚರ್ಚೆ ನಡೆಯಲಿದೆ. ಮುಖ್ಯಮಂತ್ರಿ ಹಿರಿಯ ನಾಯಕರ ಸಭೆ ಕರೆದಿದ್ದು, ಸಭೆಯಲ್ಲಿ ಈ ಕುರಿತು ಆಳವಾಗಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಗದಿರುವ ಕುರಿತು ಪ್ರಶ್ನಿಸಿದಾಗ ಕೆಎಚ್ ಮುನಿಯಪ್ಪ ಯಾವ ಜಿಲ್ಲೆಯವರು ಎಂಬ ಪ್ರಶ್ನೆಯನ್ನು ಸಹ ಹರಿಪ್ರಸಾದ್ ಮುಂದಿಟ್ಟರು. ಮುನಿಯಪ್ಪನವರು ಯಾವ ಜಿಲ್ಲೆಯವರು? ಬಟ್ ಅವರು ಬೆಂಗಳೂರು ಗ್ರಾಮಾಂತರ ಕೋಟದಲ್ಲಿದ್ದಾರೆ. ಹಾಗೆ ಅವರು ನಡೆಯುತ್ತೆ, ಎಲ್ರಿಗೂ ಸಹ ಅವಕಾಶಗಳು ಸಿಕ್ಕೋಲ್ಲ. ಭಾಳ ಸೀನಿಯರ್ಸ್ ಇದ್ದಾರೆ, ಅವಕಾಶಗಳು ಎಲ್ರಿಗೂ ಸಿಗೋದು ಕಷ್ಟ. ಅಲ್ಲಿ ಜಾಗ ಇರೋದು 34 ಸ್ಥಾನ ಮಾತ್ರ. ಬಾಕಿಯವ್ರಿಗೆ ರಾಜಕೀಯವಾಗಿ ಮತ್ತು ಯಾವ ರೀತಿ ಅಧಿಕಾರನ ಹಂಚಬೇಕು ಅದನ್ನು ಕೂತ್ಕೊಂಡು ಮಾತಾಡಿ ಪ್ರಯತ್ನ ಮಾಡಿದ್ರು. 4 ಗಂಟೆಗೆ ಮುಖ್ಯಮಂತ್ರಿಗಳು ಸಹ ಎಲ್ಲ ಹಿರಿಯರನ್ನೆಲ್ಲ ಒಂದು ಸಭೆ ಕರೆದಿದ್ದಾರೆ. ಅದರಲ್ಲಿ ಮಾತಾಡ್ತೀವಿ, ಸ್ವಲ್ಪ ಆಳವಾಗಿ ಮಾತಾಡಿ ಯಾವ ರೀತಿ ಸಮಸ್ಯೆ ಬಗೆಹರಿಸ್ಬೋದು ಅನ್ನೋದನ್ನು ನೋಡ್ತೇವೆ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಸಹ ಹುಮ್ಮಸ್ಸು ಬಂದಿದೆ, ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತೇವೆ.
ವೈಯಕ್ತಿಕ ನಾವು ಅವರು ಆತ್ಮೀಯರು ಅಷ್ಟೇ ಅಲ್ಲ, ನಮ್ಮ ಸಂಬಂಧಿಕರು. ನನಗೆ ನಿಮ್ಮ ಭಾಳಷ್ಟು ಜನ ಗೊತ್ತಿಲ್ಲ, ನನಗೆ RPS ಆಗಿತ್ತು. ಅದು RPS ಅಂದರೆ ಭಾಳ ಸ್ವಲ್ಪ ಸುತ್ತು, ಅದು ಭಾಳ ತೀವ್ರವಾದಂಥ ನೋವಿನ ಅನುಭವಿಸ್ಬೇಕದು. ಅದು ಅವ್ರಿಗೆ ಗೊತ್ತಾಗಿತ್ತು. ಅವರು ಪಾಪ ಬಹಳ ದಿನಗಳಿಂದ ಬರಬೇಕು ಅಂತಿದ್ರು. ನಾವೇ ಅನಿವಾರ್ಯ ಕಾರಣದಿಂದ ಸೇರೋಕ್ಕಾಗ್ತಿರಲಿಲ್ಲ. ನಾನು ಹೇಳ್ತಿದ್ದೆ, ನಿಧಾನವಾಗಿ ಬರೀರಿ ಸರ್, ಯಾವಾಗ ಪುರ್ಸೊತ್ತಾಗ್ತದೆ ಅವಾಗ ಬನ್ನಿ ಅಂತ. ಬಂದರು ಪಾಪ ಅವರು ಇದು ನಿಜವಾಗೂ ಇದು ವೈಯಕ್ತಿಕ ನಮ್ಮ ಆತ್ಮೀಯತೆಯಿಂದ ಬಂದಿರೋದು, ಸಂಬಂಧದಿಂದ ಬಂದಿರೋದು. ಇದರಲ್ಲಿ ಏನು ರಾಜಕೀಯ ಇಲ್ಲ, ಏನೂ ಇಲ್ಲ. ಆದರೂ ದೇಖಲು ನಮ್ಮ ಕಾಂಗ್ರೆಸ್ ಭಾಳಷ್ಟು ಕಾರ್ಯಕರ್ತರು ಭಾಳ ಉತ್ಸಾಹ ಆಗಿದ್ದಾರೆ ಅವರು ಬಂದಿರೋದ್ರಿಂದ. ಇದು ನಿಜವಾಗೂ ನಮ್ಮ ಜಿಲ್ಲೆಗೆ, ಬರೀ ನಮ್ಮ ಜಿಲ್ಲೆಗೆ ಅಲ್ಲ, ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕೆಂದರೆ ಭಾಳ ದಿನಗಳ ನಂತರ ಒಬ್ಬ ಹಿಂದುಳಿದ ವರ್ಗದವರಿಗೆ ಈ ಅವಕಾಶ ಸಿಕ್ಕಿದೆ ಅಂದರೆ ಅವರ ಸಾಧನೆ ಸುಮಾರು 40 ವರ್ಷ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರೋ ಒಂದು ಸಾಧನೆಯಿಂದ ಆ ಫಲ ಇವತ್ತು ಸಿಕ್ಕಿದೆ ಅಂತ ನನ್ನ ಭಾವನೆ. ಜಾಲಪರದಿದ್ರೆ ತುಂಬ ಹೆಮ್ಮೆ ಪಡ್ತಾ ಇದ್ರು. ಹೌದು, ಅವರು ಇದ್ದಿದ್ದರೆ ಭಾಳ ಸಂತೋಷ ಪಡೋರು. ನಿಜವಾಗೂ ಈ ಸಂದರ್ಭದಲ್ಲಿ ಅವರಿಲ್ಲ, ಅದೇ ನಮ್ಮ ದುಃಖ. ಒಟ್ಟಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ BK ಹರಿಪ್ರಸಾದ್ ವೈಯಕ್ತಿಕ ಭೇಟಿ ನೆಪದಲ್ಲಿ ಹಲವು ರಾಜಕೀಯ ಹಾಗೂ ರಾಜ್ಯದ ಪ್ರಮುಖ ವಿಚಾರಗಳ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬರ, ನೆರೆ, ಕರ್ನಾಟಕ ಬಂದ್, ಕಾವೇರಿ ವಿವಾದ ಹಾಗೂ ಸಚಿವ ಸಂಪುಟ ಪುನರಚನೆ ಕುರಿತ ಅವರ ಹೇಳಿಕೆಗಳು ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ BB ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 0 ಮೇಕಿಂಗ್ ಚಾರ್ಜ್, 0 ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡ ಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ.
ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಂತಾಮಣಿ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ವೈಜಕೂರು ಮತ್ತು ಜೋಡಿ ರಸ್ತೆಯ ಮಧ್ಯೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಬೈಕ್ ಸವಾರ ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಚಿಂತಾಮಣಿ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ವೈಜಕೂರು ಮತ್ತು ಜೋಡಿ ರಸ್ತೆಯ ಮಧ್ಯೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಅಪರಿಚಿತ ವಾಹನ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತ ಬೈಕ್ ಸವಾರನನ್ನು ಆಂಧ್ರಪ್ರದೇಶದ ಮದನಪಲ್ಲಿ ನಿವಾಸಿ 28 ವರ್ಷದ ಕೆಂಚಲ್ಲ ಮಧು ನಾಯ್ಡು ಎಂದು ಗುರುತಿಸಲಾಗಿದೆ. ರಾತ್ರಿ ಸುಮಾರು 9 ಗಂಟೆಯ ವೇಳೆಗೆ ಈ ಘಟನೆ ನಡೆದಿದ್ದು, ಅತಿ ವೇಗವಾಗಿ ಬಂದ ಅಪರಿಚಿತ ವಾಹನ ಬೈಕ್ಗೆ ಡಿಕ್ಕಿ ಹೊಡೆದು ಪರಾರಿಯಾಗಿದೆ. ಡಿಕ್ಕಿಯ ಭೀಕರತೆಗೆ ಬೈಕ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು, ಅದರ ಮುಂಭಾಗದ ಚಕ್ರವೇ ಸ್ಥಳದಿಂದ ಕಣ್ಮರೆಯಾಗಿದೆ. ಅಪಘಾತದ ತೀವ್ರತೆಗೆ ಸವಾರನ ಒಂದ್ ಕೈ ತುಂಡಾಗಿ ಕೈಯಲ್ಲಿದ್ದ ವಾಚ್ ಹಾಗೂ ದೇಹದ ಭಾಗಗಳು ರಸ್ತೆಯುದ್ದಕ್ಕೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಈ ದೃಶ್ಯ ಕಂಡು ಸ್ಥಳೀಯರು ಹಾಗೂ ವಾಹನ ಸವಾರರು ಬೆಚ್ಚಿಬಿದ್ದರು. ಹೆದ್ದಾರಿಯ ಮಧ್ಯದಲ್ಲೇ ಅಪಘಾತದ ಅವಶೇಷಗಳು ಹಾಗೂ ಮೃತದೇಹ ಬಿದ್ದಿದ್ದರಿಂದ ಚಿಂತಾಮಣಿ ಬೆಂಗಳೂರು ರಸ್ತೆಯಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತ್ತು. ಇದರಿಂದ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ತೀವ್ರ ಕಿರಿಕಿರಿ ಅನುಭವಿಸುವಂತಾಯಿತು. ಘಟನೆ ಕುರಿತು ಮಾಹಿತಿ ನೀಡಿದರೂ ಕೈವಾರ ಹಾಗೂ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ಆಗಮಿಸಲಿಲ್ಲ ಎಂದು ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಗೆ ಹೆದ್ದಾರಿ ಗಸ್ತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಬಳಿಕ ಮೃತದೇಹವನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಅಪಘಾತ ಎಸಗಿ ಪರಾರಿಯಾಗಿರುವ ಅಪರಿಚಿತ ವಾಹನ ಹಾಗೂ ಚಾಲಕನ ಪತ್ತೆಗಾಗಿ ತನಿಖೆ ಚುರುಕುಗೊಳಿಸಿದ್ದಾರೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಶ್ರೀನಿವಾಸಪುರ ತಾಲೂಕಿನ ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸನಪಳ್ಳಿ ಗ್ರಾಮದಲ್ಲಿ PMGSY ಯೋಜನೆಯಡಿ ನಡೆದ ರಸ್ತೆ ಕಾಮಗಾರಿಗೆ ಸಂಬಂಧಿಸಿದಂತೆ ಗಂಭೀರ ಆರೋಪ ಕೇಳಿಬಂದಿದೆ. ಶ್ರೀನಿವಾಸಪುರ ತಾಲೂಕಿನ ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸನಪಲ್ಲಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಮೇಲ್ಸೇತುವೆ ಕಾಮಗಾರಿ ನಡೆಯುತ್ತಿದ್ದು, ಸೇತುವೆ ಕಿರಿದಾಗಿರುವುದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮೇಲ್ಸೇತುವೆಯಲ್ಲಿ ವಿರುದ್ಧ ದಿಕ್ಕಿನಿಂದ ಬರುವ 2 ವಾಹನಗಳು ಸಂಚರಿಸುವ ಸಂದರ್ಭದಲ್ಲಿ ಪಕ್ಕಕ್ಕೆ ಸರಿಯಲು ಸಾಕಷ್ಟು ಜಾಗವಿಲ್ಲ. ರಾತ್ರಿ ವೇಳೆ ಬೈಕ್ ಸೇರಿದಂತೆ ವಾಹನಗಳ ಸಂಚಾರ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಅಪಘಾತದ ಆತಂಕವೂ ಇದೆ. ಹೀಗಾಗಿ ಮೇಲ್ಸೇತುವೆಯನ್ನು ಅಗಲೀಕರಣಗೊಳಿಸಬೇಕು ಎಂದು ಸ್ಥಳೀಯ ಗ್ರಾಮಸ್ಥರು ಒತ್ತಾಯಿಸಿದರು. ಎತ್ತಿನಹೊಳೆ ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಯ ಸ್ಥಳಕ್ಕೆ ಎತ್ತಿನಹೊಳೆ ಯೋಜನೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಶ್ರೀಕಾಂತ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಕಾಂತ್ ಅವರು ಯೋಜನೆಯ ಮಾನದಂಡದ ಪ್ರಕಾರ ಮೇಲ್ಸೇತುವೆಯನ್ನು 5.11 ಮೀಟರ್ ಅಗಲದಲ್ಲಿ ನಿರ್ಮಿಸಲು ಯೋಜಿಸಲಾಗಿತ್ತು. ಆದರೆ ಸ್ಥಳೀಯರು ಹಾಗೂ ರೈತರು ಹೆಚ್ಚಿನ ಅಗಲಕ್ಕೆ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಹೆಚ್ಚುವರಿ ಅಗಲ ನೀಡುವ ಕುರಿತು ಪರಿಗಣಿಸಲಾಗುವುದು ಎಂದು ಭರವಸೆ ನೀಡಿದರು. ಮಾಡ್ಕೊಡಿ ಅಂತೇಳಿ ಒಂದು ಮಾಡಿಸ್ಕೊಟ್ಟಿದ್ವಿ. ನಾವು 5 ಮೀಟರ್ ಸ್ಟ್ಯಾಂಡರ್ಡ್ ಪ್ರಕಾರ 5 ಇಲ್ಲಿ ಲೋಕಲ್ ಜನಗಳು ರಾತ್ರಿ ಹೊತ್ತು ಕತ್ತಲಲ್ಲಿ ಓಡಾಡ್ತಾರೆ, ವಯಸ್ಸಾಗಿ ಮಾಡ್ತಾರೆ. 5 ಮೀಟರ್ ಸಾಕಲ್ಲ, 4 ಮೀಟರ್ ಎಕ್ಸ್ಟ್ರಾ ಮಾಡ್ಕೊಡಿ ಅಂತ ಕೇಳಿದ್ರು. ಅದ್ರ ಪ್ರಕಾರ ಈಗ ರೈತರುಗಳೆಲ್ಲ ಸುಮಾರು 30 ಜನ ಸೇರಿದ್ದು. ಅವ್ರ ಬೇಡಿಕೆನ ನಾವು ಕನ್ಸಿಡರ್ ಮಾಡಿಕೊಂಡು ಈಗ ಏನು ಎಕ್ಸಿಸ್ಟಿಂಗ್ 5.5 ಮೀಟರ್ ಸಾಕಾಗುತ್ತೆ 2 ವೆಹಿಕಲ್ ಓಡಾಡೋಕ್ಕೆ. ಬಟ್ ರಾತ್ರಿ ಟೈಮಲ್ಲಿ ಏನಾದರೂ ವೃತ್ತರುಗಳು ಓಡಾಡಿದ್ರೆ ಸ್ವಲ್ಪ ವೆಹಿಕಲ್ಗಳು ಸ್ವಲ್ಪ ಜೋರ ಓಡಾಡೋದ್ರಿಂದ ಎಕ್ಸ್ಟ್ರಾ ಬೇಕಾಗಿರುತ್ತೆ. ಅದಕ್ಕೆ 2 ಅಡಿ ಎಕ್ಸ್ಟ್ರಾ ಮಾಡಿ ಕೊಡೋಣ, ಎಲ್ಲರೂ ಕನ್ವೀನಿಯೆಂಟ್ ಆಗಲಿ, ಮೂರನವ್ರು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ಸಮಾಧಾನ ಮಾಡಿಸಿ ಇವತ್ತು ಬಂದಿದ್ದೀವಿ. ಸೊ ಜೊತೆಯಲ್ಲಿ ಅಪ್ರೋಚ್ ರೋಡ್ 2 ಸ್ವಲ್ಪ ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ಎಷ್ಟಾಗುತ್ತೋ ಅಷ್ಟು ಅಪ್ರೋಚ್ ರೋಡ್ಸು ಈ ಕಡೆಯಿಂದ SH ರೋಡಿಂದ ಏನು ಬರೋದು ಈ ಬ್ರಿಡ್ಜ್ವರೆಗೂ ಮಾಡಿ ಕ್ವಾಂಟಿಟಿನ ಅಡ್ಜಸ್ಟ್ ಮಾಡಿ ಸೊ ಸಾರ್ವಜನಿಕ ಅನುಕೂಲ ಆಗೋಕ್ಕೆ ಕಾಮಗಾರಿ ಮಾಡಲಿಕ್ಕೆ ಎಲ್ಲ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ಮಾಡ್ತೀವಿ, ಕ್ವಾಲಿಟಿ ವರ್ಕ್ ಮಾಡ್ತಾ ಇದ್ದೀವಿ, ನೀಟಾಗಿ ಮಾಡಿ ಒಂದು ತಿಂಗಳಲ್ಲೆಲ್ಲ ಮುಗಿಸ್ತೀವಿ. ಅಧಿಕಾರಿಗಳ ಸ್ಥಳ ಪರಿಶೀಲನೆಯಿಂದ ಗ್ರಾಮಸ್ಥರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಮೂಡಿಸಿದ್ದು, ಮೇಲ್ಸೇತುವೆ ಅಗಲೀಕರಣ ಹಾಗೂ ಅಪ್ರೋಚ್ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಸಮರ್ಪಕವಾಗಿ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಪ್ರಮುಖ ಆಗ್ರಹವಾಗಿದೆ. ಎನ್ಎಂ ಸುರೇಶ್, MMTV ನ್ಯೂಸ್, ಶ್ರೀನಿವಾಸ್ಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ.
ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಮತದಾರರ ಪಟ್ಟಿಯ ವಿಶೇಷ ಹಾಗೂ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು BLO ಮತ್ತು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಸಮಾಜ ಸೇವಕರು, ರೈತ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಹಕಾರದಿಂದ 88.28% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ನೋಂದಣಿ ಅಧಿಕಾರಿ SS ಅಬೀದ್ ಹೇಳಿದರು. 86 ಅಷ್ಟರಲ್ಲಿ ಯಾರ್ಯಾರು 18 ಇಯರ್ಸ್ ರೀಚ್ ಆಗ್ತಾರೆ ಮತ್ತು ಯಾರು 18 ದಾಟಿದ್ದಾರೆ, ಯಂಗ್ ವೋಟರ್ಸ್ ಆಫ್ ಶಿಡ್ಲಘಟ್ಟ ಯಾರ್ಯಾರು ಇದ್ದೀರಾ ಎಲ್ಲರೂ ಬಂದು ಫಾರ್ಮ್ 6 ಅಪ್ಲೈ ಮಾಡಿ ಸೇರ್ಪಡೆಯಾಗಿ ಅಂತ ಒಂದು ಕೇಳೋದಕ್ಕೆ ಇಷ್ಟಪಡ್ತೀನಿ. ಶಿಡ್ಲಘಟ್ಟ ನಗರದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ನೋಂದಣಾಧಿಕಾರಿ SS ಅಬೀದ್ ಮಾತನಾಡಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2,09,752 ಮತಗಳ ಪೈಕಿ ಈಗಾಗಲೇ ರು 1,85,196 ಮತದಾರರ ಮ್ಯಾಪಿಂಗ್ ಆಗಿದ್ದು, ಇನ್ನುಳಿದಂತೆ 24,556 ಮತದಾರರ ಮ್ಯಾಪಿಂಗ್ ಆಗಬೇಕಾಗಿತ್ತು. ಅದಕ್ಕಾಗಿ ಈ ತಿಂಗಳ 17ರವರೆಗೆ ಕಾಲಾವಕಾಶ ಕಲ್ಪಿಸಲಾಗಿದೆ. ಅರ್ಹ ಮತದಾರರು ತಮ್ಮ ಬಳಿ ಇರುವ ನೈಜ ದಾಖಲೆಗಳನ್ನು ಒದಗಿಸಿ ಮ್ಯಾಪಿಂಗ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಕ್ಷೇತ್ರದಾದ್ಯಂತ ನಡೆದ SIR ಪ್ರಕ್ರಿಯೆಯಲ್ಲಿ 2002 ಮತದಾರರ ಪಟ್ಟಿಯನ್ನು ಆಧರಿಸಿ 5,118 ಮತದಾರರ ಮ್ಯಾಪಿಂಗ್, ಅದೇ ರೀತಿಯಾಗಿ 5,573 ಮತದಾರರು ಈಗಾಗಲೇ ಮೃತಪಟ್ಟಿದ್ದು, 13,717 ಮತದಾರರು ಶಾಶ್ವತವಾಗಿ ಬೇರೆ ಕ್ಷೇತ್ರಗಳಿಗೆ ಶಿಫ್ಟ್ ಆಗಿದ್ದಾರೆ. ಸುಮಾರು 2,194 ಮತದಾರರ ಹೆಸರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರೋದನ್ನ ಖಾತ್ರಿಪಡಿಸಲಾಗಿದೆ. ಒಟ್ಟು 24,556 ಮತದಾರರು SIR ಮ್ಯಾಪಿಂಗ್ ನಿಂದ ದೂರ ಉಳಿದಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. 2,09,752 ಇದುವರೆಗೆ ಡಿಜಿಟೈಸೇಷನ್ ಆಗಿರೋದು 1,85,173, 88.28 ಅಷ್ಟು ನಮ್ಮದು ಡಿಜಿಟೈಸೇಷನ್ ಆಗಿದೆ. ESDD ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಮತ್ತು ಅದರ್ಸ್ ಎಲ್ಲ ಸೇರಿ 24,579 ಇದೆ. ಸೊ 17ನೇ ತಾರೀಕುವರೆಗೂ ಅವರು ಮ್ಯಾರಿ ಡಾಕ್ಯುಮೆಂಟ್ಸ್ ಕೊಟ್ಟು ಅವರು ನಿಜವಾಗಿ ಇಲ್ಲಿದ್ದಾರೆ ಹೋಗಿದ್ದಾರೆ ಅಂದರೆ ಮತ್ತೆ ನಾವು ರಿವೋಕ್ ಮಾಡಿದ್ರೆ ಸೇರಿಸಲಿಕ್ಕೆ 17ನೇ ತಾರೀಕುವರೆಗೂ ನಮಗೆ ಅವಕಾಶ ಇದೆ. ಇದು ಬಿಟ್ಟು ಅನಾಮಲೀಸ್ ಅಂದರೆ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಾರೆ 13,900 ಇದೆ. ಈ 15 ದಿವಸ ಹಿಂದೆ ನಮ್ಮಲ್ಲಿ 36,000 ಅನಾಮಲೀಸ್ ಇತ್ತು. ಈ ಮತ್ತೆ ನಾವು ನಮ್ಮ ತಾಲೂಕು ಆಡಳಿತ, AEROs ಎಲ್ಲ ಸೇರಿ, BLOs, ನೋಡಲ್ ಆಫೀಸರ್ಸ್ ಮತ್ತು ಸೂಪರ್ವೈಸರ್ಸ್, BLOs ಎಲ್ಲ ಸೇರಿ ತಂಡವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ಅನಾಮಲೀಸ್ ಒಂದು ಸರ್ತಿ ಹೋದರೆ ಆದಷ್ಟು ಅವ್ರಿಗೆ ಕಡಿಮೆ ಆಗುತ್ತೆ. ಅನಾಮಲೀಸ್ ಹೋದಾಗ ಕೆಲಸ ಜಾಸ್ತಿ ಆಗುತ್ತೆ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ತಗೊಳ್ಳೋದು ಮತ್ತು ಇದು ಮಾಡೋದು ಅಂದರೆ ಸಣ್ಣ ಪುಟ್ಟ ಏನಿದೆ ನೈಜತೆ ತಿಳ್ಕೊಂಡು ನಾವೆಲ್ಲ ಅವ್ರು ಹೇಳಿದ್ವಿ ಯಾವ ಥರ ಕಡಿಮೆ ಮಾಡ್ಬೋದು, ಏಜ್ ಡಿಫ್ರೆನ್ಸ್ ಇದೆ,
ಮತ್ತು ತಪ್ಪು ಮ್ಯಾಪಿಂಗ್ ಮಾಡಿದೆ ಮತ್ತು ಸರಿಪಡಿಸಿ ಅನ್ಮ್ಯಾಪಿಂಗ್ ಮಾಡಿದ್ದು ಮತ್ತು ಸರಿಪಡಿಸಿಕೊಳ್ಳಿಕ್ಕೆ. ಸೊ ಇದು ಒಳ್ಳೆಯ ಪ್ರಗತಿಯಾಗಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಗರಸಭೆಯ ಪೌರಾಯುಕ್ತೆ ಅಮೃತ, ಚುನಾವಣಾ ಶಾಖೆಯ ಶಿರಸ್ತೇದಾರ್ ಅನಿತಮ್ಮ, ಕಾಂಗ್ರೆಸ್ ಪಕ್ಷದ ಮಧುಸೂದನ್, ಜೆಡಿಎಸ್ ಪಕ್ಷದ ನವೀನ್, ಬಿಜೆಪಿ ಪ್ರತಾಪ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿ ನ್ಯೂಸ್, ಶಿಡ್ಲಘಟ್ಟ. ಗೌರಿಬಿದನೂರು ನಗರದ ಹಿಂದೂಪುರ ಬೆಂಗಳೂರು ಬೈಪಾಸ್ ರಸ್ತೆಯ ತೇಜಸ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ದೊಡ್ಡಬಳ್ಳಾಪುರದ ತ್ಯಾಗರಾಜನಗರದ ನಿವಾಸಿ 35 ವರ್ಷದ ಮಧುತೇಜ್ ಡಿಪಿ ಎಂಬುವರು ಸಾವಿಗೆ ಶರಣಾಗಿರುವ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮೃತ ಮಧುತೇಜ್ ತಾಲೂಕಿನ ಡಿಪಾಳ್ಯ ಗ್ರಾಮದ ಎಸ್ಬಿಐ ಬ್ಯಾಂಕ್ನಲ್ಲಿ ಶಾಖೆ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಸೋಮವಾರದಂದು ರೆಸ್ಟೋರೆಂಟ್ನ ನಿಯಮಾವಳಿ ಪ್ರಕಾರ ಆಧಾರ್ ಕಾರ್ಡ್ ಮೂಲಕ ವಿಳಾಸ ನಮೂದಿಸಿ 7ನೇ ನಂಬರ್ ರೂಮ್ ಪಡೆದಿದ್ದು, ಮಂಗಳವಾರದಂದು ಚೆಕ್ಔಟ್ ಸಮಯ ಆಗಿದ್ದರಿಂದ ರೆಸ್ಟೋರೆಂಟ್ ಸಿಬ್ಬಂದಿ ಹೋಗಿ ಬಾಗಿಲು ಬಡಿದರೂ ತೆಗೆದಿರುವುದಿಲ್ಲ. ಮಲಗಿರುತ್ತಾರೆ ಎಂದುಕೊಂಡು ಮತ್ತೆ ಸಮಯವಾಗಿದೆ ಎಂದು ಹೇಳಿ ಹೋಗಿ ಬಾಗಿಲು ಬಡಿದಾಗ ತೆಗೆಯದ ಕಾರಣ ಅನುಮಾನ ಬಂದು ರೆಸ್ಟೋರೆಂಟ್ ಸಿಬ್ಬಂದಿ ಬಾಗಿಲನ್ನು ಜೋರಾಗಿ ತಳ್ಳಿದಾಗ ರೂಮ್ ಪಡೆದಿದ್ದ ವ್ಯಕ್ತಿ ಮಧುತೇಜ್ ಸಾವಿಗೆ ಶರಣಾಗಿರುವುದು ಬೆಳಕಿಗೆ ಬಂದಿದೆ. ವಿಚಾರಿಸ್ತಾರಲ್ಲ, ಸಡನ್ನಾಗಿ ರೂಮ್ ಕೊಡೋಕ್ಕಾಗಲ್ಲ, ಎಷ್ಟು ಜನ ಹೇಳಿ ಏನು ಇತ್ತು ಅಂತ. ಆಮೇಲೆ ಒಬ್ಬರೇ ಹೇಳೋದು ಅಂತ ಕೇಳೋದು. ಹೇಳಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ID ಪ್ರೂಫ್ ಎಲ್ಲ ಇಸ್ಕೊಂಡು ನಂಬರ್ ಕೊಟ್ಟೆ, ರೂಮ್ ಕೊಟ್ಟೆ. ಒಂದ್ಸಲ ರೂಮ್ನು ಚೆಕ್ ಮಾಡ್ಕೊಂಡು ನೋಡ್ಬಿಟ್ಟು ಆಮೇಲಿಂದ ರೂಮ್ ತೊಗೊಂಡು ಸರಿ ಆಯಿತು ಅಂತ ರೂಮ್ ಕೊಟ್ಟಮೇಲೆ ಅಲ್ಲಿಂದ ನಾನು ಇದು ಮಾಡೋದಿಲ್ಲ. ಚೆಕ್ಔಟ್ ಟೈಮ್ ಆಯ್ತಲ್ಲ, ಎಂಟು ಮಾಡಿಬಿಟ್ಟು ಆಮೇಲೆ ರೂಮ್ ಕೊಡೋದ್ಮೇಲೆ ಚೆಕ್ಔಟ್ ಟೈಮ್ ಆಯಿತು. ಅವಾಗ ಒಂದ್ಸಲ ಹೋದೆ, ಒಂದ್ಸಲ ಚೆಕ್ ಮಾಡಿದೆ, ಡೋರ್ ಬಡಿದೆ. ಒಂದು 2 ನಿಮಿಷ ಮಾಮೂಲಿ ಎಲ್ಲ ಸ್ಟ್ರೆಸ್ ಆಗಿರ್ತಲ್ಲ, ಡ್ರಿಂಕ್ಸ್ ಮಾಡಿದ್ರೆ ಮಲ್ಕೊಂಡಿರ್ಬೇಕು ಅಂತ ಸುಮ್ಮನೆ. ಮತ್ತೆ ಇನ್ನೊಂದು 3 ಅವರ್ ಬಿಟ್ಟು ಹೋದೆ, ಆವಾಗಲೂ ಚೆಕ್ ಮಾಡಿದೆ. ಆಮೇಲಿಂದ 3 ಅವರ್ ಆದಮೇಲೆ ಮತ್ತೆ ಅವಾಗಲೂ ಎದುರಳಿಲ್ಲ. ಇನ್ನೂ ಒಂದ್ಸಲ ಲಾಸ್ಟ್ 5:30, 6 ಗಂಟೆ ಟೈಮ್. ಅವಾಗ ಹೋಗಿ ಯಾಕಂದ್ರೆ ಡೌಟ್ ಬಂದ್ಬಿಡ್ತು. ಆಮೇಲೆ ಎಷ್ಟು ಸಲ ಡೋರ್ ಹೊಡೆದ್ರೂ ಹೇಳಿರಲ್ಲ, ಒಂದು 10 ನಿಮಿಷ ಅಲ್ಲೇ ನಿಂತ್ಕೊಂಡೆ. ಒಂದು 5-6 ನಿಮಿಷ ಡೋರ್ ಬಿಡಿದೆ, ಓಪನ್ ತೆಗಿಲಿಲ್ಲ ಡೋರು. ನಾನು ಯಾಕೆ ಡೌಟ್ ಬಂದಿತ್ತು, ಡೋರ್ನ ಸ್ವಲ್ಪ ಜರ್ಕಿಸ್ಕೊಂಡು ಮಾಡಿದೆ. ಸಿಂಗಲ್ ಒಂದು ಬೋಲ್ಟ್ ಹಾಕಿದೆ ಅಷ್ಟೇ. ಅದು ಸ್ವಲ್ಪ ದಬ್ಬದ್ನಲ್ಲ ಜೋರಾಗಿ, ಓಪನ್ ಆಗಿಬಿಟ್ಟು ನೋಡಿದ ತಕ್ಷಣ ನಾನೇ ಶಾಕ್ ಆಗಿಬಿಟ್ಟು ಫಸ್ಟ್ ಟೈಮ್ ಈ ಥರ ಹ್ಯಾಂಗ್ ಮಾಡ್ಕೊಂಡ್ರು. ಹ್ಯಾಂಗ್ ಮಾಡ್ಕೊಂಡಿದ್ರು. ಮತ್ತು ಓನರ್ಗೆ ಮತ್ತು ಎಷ್ಟೊತ್ತಲ್ಲಿ ನೋಡಿದ್ದು? ಒಂದು 5:45, 6 ಗಂಟೆ. ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅವರೇ ಲೋಕಲ್? ಒಂದು ಇಲ್ಲ, ಏನು ಹೇಳಲಿಲ್ಲ. ಈ ಥರ ನಾವು ಕೆಲಸ ಮಾಡ್ಕೊಂಡು ಬಂದಿರೋದು ಅಂತ ಏನೋ ಅದು ಅಷ್ಟೇ. ಈಗ ನಾರ್ಮಲಾಗಿ ಸರ್, ಈಗ ಆಫೀಸ್ ವರ್ಕರು ಫೀಲ್ಡ್ ವರ್ಕ್ ಮಾಡೋರೆಲ್ಲ ಬರ್ತಾರಲ್ಲ, ಈ ಗೋಲ್ಡ್ ಫೈನಾನ್ಸು ಅದು ಇದು ಅವರೆಲ್ಲ ತೊಗೊತಾರಲ್ಲ, ಅದೇ ಥರ ಇವರು ಅಂತ ನಾವು ರೂಮ್ ಕೊಟ್ಟಿದ್ದು. ಆಮೇಲೆ ಇವರು ಪೊಲೀಸ್ನವ್ರು ಬಂದು ಚೆಕ್ ಮಾಡಿದ್ಮೇಲೆ ನಮಗೂ ಗೊತ್ತಾಗಿದೆ ಅವ್ರು ಬ್ಯಾಂಕ್ ಎಂಪ್ಲಾಯಿ ಒಟ್ಟು ಡೀಪ್ ಅಡಿಯವರು ಅಂತ ಹೇಳಿದ್ರು. ನೀವು ತೊಗೊಬೇಕಲ್ಲ. ನಿಮ್ಮ ಹೆಸರು? ಸುಮಂತ್ ಅಂತ. ವಿಷಯ ತಿಳಿದ ನಗರ ಠಾಣೆಯ PSI ವರಲಕ್ಷ್ಮಿ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತ ಮಧುತೇಜ್ ತಂದೆ DP ಶ್ರೀನಿವಾಸ್ ಅವರಿಂದ ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸಾವಿಗೆ ನಿಖರ ಕಾರಣ ಏನೆಂಬುದು ಪೊಲೀಸರ ತನಿಖೆಯಿಂದಲೇ ಸತ್ಯಾಸತ್ಯತೆಗಳು ಹೊರಬರಬೇಕಾಗಿದೆ. KP ಸಮೀರಾಚಾರಿ, MMT ನ್ಯೂಸ್, ಗೌರಿಬಿದನೂರು. ಎಲ್ಲೆಡೆ ಭೀಮನ ಅಮಾವಾಸ್ಯೆಯ ಸಂಭ್ರಮ. ಕಣಜೇನಹಳ್ಳಿ ಕಾಳಿಕಾಂಬಾ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ, ದೇವಿಯ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಕರ್ನಾಟಕ ಗಡಿ ಗುರುತಿನ ಕಲ್ಲು ಸ್ಥಳಾಂತರ ಆರೋಪ. ಕರ್ನಾಟಕ ಗಡಿ ಆಂಧ್ರಕ್ಕೆ ಬಿಟ್ಟುಕೊಟ್ಟ ಆರೋಪ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ರೂಮ್ ಪಡೆದಿದ್ದ ಬ್ಯಾಂಕ್ ಮ್ಯಾನೇಜರ್ ಬೆಳಗಾಗುವಷ್ಟರಲ್ಲಿ ಶವವಾಗಿ ಪತ್ತೆ, ತನಿಖೆ ಚುರುಕುಗೊಳಿಸಿದ ಪೊಲೀಸರು. ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡ GH ನಾಗರಾಜ್ ಮನೆಗೆ ಭೇಟಿ, ಹಲವು ಗಂಟೆಗಳ ಕಾಲ ಚರ್ಚೆ, ಕಾಂಗ್ರೆಸ್ ಪಾಳಯದಲ್ಲಿ ಗರಿಗೆದರಿದ ರಾಜಕೀಯ ಬೆಳವಣಿಗೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.